ಲಾಸ್ಟ್ ಟೈಮು ನಾನು ನಿಮಗೆ ಒಂದು ಟ್ರೈನ್ ಸ್ಟೋರಿ ಹೇಳಿದೆ. ಅಂದ್ರೆ ತಪ್ಪಾಗಿರೋ ಟ್ರೈನ್ ಹತ್ಕೊಂಡ್ ಬಿಟ್ಟಿರ್ತೀವಿ, ಎಷ್ಟು ಬೇಗ ಹೇಳ್ಕೋತೀವೋ ಅಷ್ಟು ನಾವು ತಲುಪಬೇಕಾಗಿರೋ ಇದನ್ನ ಏನು ನಿಲ್ದಾಣವನ್ನ ತಲುಪಬಹುದು. ಅಥವಾ ನಾನು ಕಾಸು ಕೊಟ್ಬಿಟ್ಟಿದೀನಿ, ಟಿಕೆಟ್ ತಗೊಂಡ್ಬಿಟ್ಟಿದೀನಿ ಅಂತ ಅದೇ ಟ್ರೈನಲ್ಲಿ ಟ್ರಾವೆಲ್ ಮಾಡಕ್ ಆಗೋದಿಲ್ಲ ಅಂತ. ಇದನ್ನ ಸಂಕ್ ಕಾಸ್ಟ್ ಫೆಲಾಸಿ ಫಿನಾಮಿನಾ ಅಂತ ಕರಿತೀವಿ. ಇದೇ ಫಿನಾಮಿನಾಗೆ ಹೋಲಿಕೆ ಆಗುವಂತಹ ಇನ್ನೊಂದು ಸಿನಾರಿಯೋ ಇವತ್ತು ಹೇಳ್ತೀನಿ, ಕೇಳ್ಕೊಳ್ಳಿ. ನಾನು ಯಾವ್ದೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತು, ಸ್ಕ್ಯಾನಿಂಗು ಎಕ್ಸ್ರೇನೋ ಏನೋ ಒಂದು ಮಾಡಿಸ್ಬೇಕಾಗಿತ್ತು. ಅದು ಒಂದು 13,000 14,000 ಆಯ್ತು. ಏನೋ ಒಂದು ನನ್ನ ಕೈಲಾಗದಿರೋ ಅಮೌಂಟ್ ಅಲ್ಲಿ ಅದು ಆ ಬಡ್ಜೆಟ್ ಅಲ್ಲಿ ಇದೆ. ಅದು ಆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ, ಎಕ್ಸ್ರೇ ರಿಪೋರ್ಟ್ ಬಂದಿದೆ, ಅಥವಾ ಬ್ಲಡ್ ರಿಪೋರ್ಟ್ ಬಂದಿದೆ. ಬಟ್ ಎಲ್ಲ ನಾರ್ಮಲ್ ಬಂದ್ಬಿಟ್ಟಿದೆ, ನಂಗೆ ಯಾವ್ದು ಕಾಯಿಲೆ ಇಲ್ಲ. ಆಯ್ತಾ, ಈ ಸಿಚುವೇಶನ್ ಅಲ್ಲಿ ನಾನು ಖುಷಿ ಪಡಬೇಕು ಅಂದ್ರೆ ಸದ್ಯ ಎಲ್ಲಾ ಸ್ಕ್ಯಾನಿಂಗ್ ರಿಪೋರ್ಟ್, ಎಕ್ಸ್ರೇ, ಬ್ಲಡ್ ರಿಪೋರ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಕಣಪ್ಪ, ನಂಗೆ ಯಾವ ರೋಗನೂ ಇಲ್ಲ ಅಂತ. ಆದ್ರೆ ಕೆಲವ್ರು ಇರ್ತಾರೆ, ಯಾವ ರೋಗನೂ ಇಲ್ಲ ಆದ್ರೂ ಈ ಸ್ಕ್ಯಾನಿಂಗ್ ಎಕ್ಸ್ರೇಗೆ ನಾನು ಇಷ್ಟೊಂದು ಖರ್ಚು ಮಾಡ್ಬಿಟ್ಟಿದ್ದೀನಲ್ಲ ಅಂತ. ಇದನ್ನ ಸಂಕ್ ಕಾಸ್ಟ್ ಫೆಲಾಸಿ ಫೆನಾಮಿನಾ ಅಂತ ಕರಿತೀವಿ. ಅಂದ್ರೆ ನಾವು ಖರ್ಚು ಮಾಡ್ಬಿಟ್ಟಿದೀವಿ, ನಾವು ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ, ಇಷ್ಟು ಹೊತ್ತು ಅಥವಾ ಇಷ್ಟು ವರ್ಷ ನಾನು ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಅದೇ ರೋಡಲ್ಲಿ ಅಥವಾ ಅದೇ ಏನ್ ಹೇಳ್ತೀವಿ ಸಿಚುವೇಶನ್ ಒಳಗಡೆ ನಮ್ಮನ್ನ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದು ತಪ್ಪು. ಆಯ್ತಾ, ಈ ಫೆನಾಮಿನಾ ಬಗ್ಗೆ ಇನ್ನೊಂದಷ್ಟು ಕಥೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.